ಅಮ್ಮ ಮಂಜರಿ ಅಮ್ಮ, ದಯವಿಟ್ಟು ನನಗೆ ದರ್ಶನ ಕೊಡಿ. ಹೇಳು ಮಾಳವಿಕಾ, ಯಾಕಿಷ್ಟು ಕಾತುರಳಾಗಿ ನನ್ನನ್ನ ಕರೆದೆ? ನಾವು ಅಂದುಕೊಂಡಿದ್ದು ಸಫಲವಾಯಿತಾ? ಆ ಹಿತಾಳ ದೇಹದಿಂದ ಆಕೆಯ ಆತ್ಮ ಹೊರಗೆ ಬಂತ? ಹೌದು ಅಮ್ಮ, ನಾವು ಹೆಣದ ಬಲೆಗೆ ಹಿತ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಆ ಹಿತಾಳ ಆತ್ಮ ಆಕೆಯ ಜಡದೇಹವನ್ನು ತೊರೆದು ಹೊರಗೆ ಬಂದಿದೆ ಅಮ್ಮ. ನನ್ನ ಮಾಂತ್ರಿಕ ಶಕ್ತಿಗಳು ಅವಳ ಮೇಲೆ ಅದ್ಭುತವಾದ ಕೆಲಸ ಮಾಡಿದೆ. ಒಳ್ಳೆಯದು. ಆಕೆಯ ಆತ್ಮ ದೇಹದಿಂದ ಹೊರ ಬಂದಿದೆ ಎಂದರೆ ಮಹಾಯೋಜನೆಗೆ ಇದ್ದ ಮೊದಲ ಬಾಗಿಲು ಈಗ ಸಂಪೂರ್ಣವಾಗಿ ತೆರೆದುಕೊಂಡಿದೆ ಎಂದೇ ಅರ್ಥ. ಹೌದು ಅಮ್ಮ, ಆ ಹಿತಾಳ ಆತ್ಮವನ್ನ ಶಾಶ್ವತವಾಗಿ ನಮ್ಮ ವಶಕ್ಕೆ ತೆಗೆದುಕೊಂಡು ಬಂಧಿಸುವುದು ಈಗ ನೀರು ಕುಡಿದಷ್ಟೇ ಸುಲಭ. ಎಂಥೆಂಥ ಶಕ್ತಿಶಾಲಿ ಆತ್ಮಗಳನ್ನೇ ನಮ್ಮ ಶಕ್ತಿಯಿಂದ ಬಂಧಿಸಿ ನಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದೀವಿ. ಇನ್ನು ಈ ಪುಟ್ಟ ಹುಡುಗಿ ಹಿತನ ಆತ್ಮ, ನನಗಿದು ದೊಡ್ಡ ವಿಷಯವೇ ಅಲ್ಲ ಅಮ್ಮ. ಆ ಆತ್ಮಗಳಿಗಾದ ಗತಿನೇ ಈಗ ಹಿತನ ಆತ್ಮಕ್ಕೂ ಆಗತ್ತೆ. ಈ ಮಾಳವಿಕನ ಮಾಂತ್ರಿಕ ಶಕ್ತಿಗಳ ಮುಂದೆ ಆ ಹಿತನ ಆತ್ಮಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಿತಾಳ ಆತ್ಮ ನಮ್ಮ ಹಿಡಿತಕ್ಕೆ ಸಿಕ್ಕರೆ 3 ತಲೆಮಾರಿನ ಶಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಆದರೆ ಇದು ನೀನಂದುಕೊಂಡಷ್ಟು ಸುಲಭವಲ್ಲ ಮಾಳವಿಕಾ. ಏನ್ ಹೇಳ್ತಾ ಇದ್ದೀರಮ್ಮ? ಈಗಾಗ್ಲೇ 90 ಭಾಗದಷ್ಟು ಕೆಲಸ ಮುಗ್ದು ಹೋಗಿದೆ. ಇನ್ನು ಉಳಿದಿರೋದು ಹಿತನ ಆತ್ಮನ ಬಂಧಿಸೋದಷ್ಟೇ. ಆ ಹಿತಾಗೆ ದೈವ ಬಲವಿದೆ. ಅವಳ ರಕ್ಷಣೆಗಾಗಿಯೇ ಕೆಲವು ಶಕ್ತಿಗಳು ಜಾಗೃತವಾಗಿವೆ. ನಿನ್ನ ತಂತ್ರಕ್ಕೆ ಅವರು ಪ್ರತಿತಂತ್ರ ಹೂಡಿದ್ರೆ, ಅವಳ ಆತ್ಮ ಮತ್ತು ದೇಹ ಸೇರಿದ್ರೆ ನಮ್ಮ ಪ್ರಯತ್ನ ವ್ಯರ್ಥ ಆದ ಹಾಗೆ. ಇಷ್ಟು ಸಮಯದ ನಿನ್ನ ಯಾವ ಪ್ರಯತ್ನಕ್ಕೂ ಬೆಲೆ ಇರುವುದಿಲ್ಲ. ಇಲ್ಲಮ್ಮ, ಖಂಡಿತ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅದ್ ಏನೇ ಆದ್ರೂ ನಮ್ಮ ಯೋಜನೆ ಸಫಲ ಆಗೇ ಆಗತ್ತೆ. ಯಾವ ಕಾರಣಕ್ಕೂ ಈ ಮಾಳವಿಕ ಮೈ ಮರೆಯೋದಿಲ್ಲ ಅಮ್ಮ. ನನ್ನ ಮೇಲೆ ವಿಶ್ವಾಸ ಇಡಿ. ಪ್ರಪಂಚದ ಯಾವ ಶಕ್ತಿ ಅವಳ ನೆರವಿಗೆ ಬಂದ್ರೂ ಈ ಮಾಳವಿಕನ ತಂತ್ರದ ಮುಂದೆ ಮಂಡಿ ಊರ್ಲೇಬೇಕು. ಹಾಗೆ ಮಾಡೋ ಜವಾಬ್ದಾರಿ ನಂದು ಅಮ್ಮ. ಈ ಮಾಳವಿಕನ ನಂಬಿ ಅಮ್ಮ. ಕಂದ, ಯಾಕಂದ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ? ನಿನಗೆ ಗೊತ್ತು, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ. ಆದರೆ ಅದಕ್ಕೆ ಈ ರೀತಿ ಶಿಕ್ಷಣ? ಅಂಬಿಕಾ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನೀನು ನನ್ನ ಜೊತೆ ಮುಂಚಿನ ಥರ ಇರಲೇ ಇಲ್ಲ. ನನ್ನ ಮುಖ ಕಂಡ್ರೆ ನಿನಗಾಗ್ತಾ ಇರಲಿಲ್ಲ. ಆದರೆ ಟೈಮ್ ಹೋಗ್ತಾ ಇದ್ದಾಗೆ ಎಲ್ಲ ಸರಿ ಹೋಯಿತು. ಎಷ್ಟೋ ವರ್ಷಗಳಾದಮೇಲೆ ನೀ ನನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದೆ. ಆ ದಿನನ ನಾನು ಯಾವತ್ತೂ ಮರೆಯಲ್ಲ. ನಿನ್ನೆ ಚೆನ್ನಾಗಿ ನೋಡ್ಕೋಬೇಕು, ನಿನಗೆ ಯಾವುದು ಕೊರತೆ ಆಗಬಾರ್ದು ಅನ್ನೋದು ನನ್ನ ಕನ್ಸರ್ನು. ನೀನು ನೋಡಿದ್ರೆ ನನ್ನಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ? ಇದು ಯಾವ ನ್ಯಾಯ ಆಯಿತಾ? ಕಂದ, ಪ್ಲೀಸ್ ಕಂದ, ಒಂದ್ಸತಿ ಕಣ್ ತೆಗಿ ಕಂದ. ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಪ್ಲೀಸ್ ಕಂದ, ಒಂದ್ಸತಿ ಕಣ್ ತೆಗಿ ಕಂದ. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಇನ್ಮೇಲೆ ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನಿನಗೆ ಏನೇನು ಬೇಕೋ ಅದೆಲ್ಲ ಸಿಗೋ ಹಾಗೆ ನಾನು ಮಾಡ್ತೀನಿ ಕಂದ. ಪ್ಲೀಸ್ ಒಂದ್ಸತಿ ನನ್ನ ಕ್ಷಮಿಸಿ. ಬಾಯಿ ತುಂಬ ಅಪ್ಪ ಅಂತ ಕರೀಹಿತ. ಪ್ಲೀಸ್ ಕಂದ, ಹೀಗೆಲ್ಲ ಮಾಡಬಾರ್ದು. ಪ್ಲೀಸ್ ಕಣ್ತೆಗಿ. ನೀನು ಹೀಗೆ ಕಣ್ಣೀರು ಹಾಕೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲಪ್ಪ. ಹಿತ ಹುಷಾರಾಗ್ತಾಳಪ್ಪ. ಮೊದಲು ನೀನು ಧೈರ್ಯ ತಂದ್ಕೋಬೇಕು. ಹೌದು ಅಣ್ಣ, ನೀನೇ ಹೀಗೆ ವೀಕ್ ಆಗೋದ್ರೆ ನಮ್ ಕತೆ ಏನು? ಅಲ್ಲಿ ಅದಕ್ಕೆ ಕೂಡ ಅಳ್ತಾ ಕೂತಿದ್ದಾರೆ. ನೀವಿಬ್ರು ಸ್ಟ್ರಾಂಗ್ ಆಗಿರ್ಬೇಕು. ಹಿತ ಸರಿ ಹೋಗೇ ಹೋಗ್ತಾಳೆ ಅಣ್ಣ.
ಆಗ್ಲಿಂದ ಹಿತ ಹಿತ ಅಂತ ಕರಿತಾನೆ ಇದ್ದೀನಿ. ಇವಳು ಹಠ ನೋಡಿ. ಶರತ್, ನೀನು ಹೀಗೆ ಆಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಮತ್ತಷ್ಟು ಗಾಬರಿ ಆಗುತ್ತೆ ಕಣೋ. ಹಿತಾಗಿ ಏನೂ ಆಗಲ್ವೋ? ಮೊದಲು ನೀನು ಸಮಾಧಾನವಾಗಿರೋದು ಮುಖ್ಯ. ಅಪ್ಪ ಯಾಕೆ ಅಳ್ತಾ ಇದ್ಯಾ? ನೋಡು, ನಾನು ಇಲ್ಲೇ ಇದ್ದೀನಿ, ನಂಗೇನು ಆಗಿಲ್ಲ. ಆದ್ರೂ ನಿನಗೆ ಹಾಗೆ ಆಗ್ಬೇಕು. ನಾನು ನಿನ್ ಜೊತೆ ಇದ್ದಾಗ ನೀ ನಂಗೆ ಹೇಗೆ ಬೈದೆ ಅಲ್ವಾ? ಈಗ ನಾನು ಮಲಗಿದ್ದೀನಿ, ನಾನು ನಿನ್ ಜೊತೆ ಮಾತಾಡ್ತಿಲ್ಲ ಅಂತ ಮಾತಾಡು ಅಂತ ರಿಕ್ವೆಸ್ಟ್ ಮಾಡ್ತಿದ್ಯಾ? ಮಾಡೋದೆಲ್ಲ ಮಾಡಿ ಈಗ ನಾನು ಏನಕ್ಕೆ ನಿನ್ನ ಕ್ಷಮಿಸ್ಬೇಕು? ನಾನು ನಿನ್ನನ್ನು ಕ್ಷಮಿಸಲ್ಲ. ನಂಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಿನಗೆ ಗೊತ್ತಾಗಬೇಕು. ಈಗ ನಾನು ಮತ್ತೆ ಇದ್ರೆ ನೀನು ನನಗೆ ಹಾಗೆ ಬೈತ್ಯ. ಅದಕ್ಕೆ ನಾನು ನಿನ್ನ ಜೊತೆ ಯಾವತ್ತೂ ಮಾತಾಡಲ್ಲ. ಕಂದ, ನಾವೆಲ್ಲ ನಿನ್ಗೋಸ್ಕರ ಎಷ್ಟು ಕಣ್ಣೀರು ಹಾಕ್ತಾ ಇದೀವಿ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ವಾ? ನೋಡಿಲಿ, ಶಾನ್ವಿ ಅತ್ತೆ, ತಾತ ಎಲ್ಲರೂ ನೀನು ಎದ್ದೇಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಕಂದ, ಪ್ಲೀಸ್ ಕಂದ, ಎದ್ದೇಳಮ್ಮ. ಅಣ್ಣ, ಯಾಕೋ ಹೀಗೆ ಮಾಡ್ತಾ ಇದೀಯಾ? ನೀನು ಈಗ ಒಂದೇ ಸಮ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗೋದಿಲ್ವಾ? ಪ್ಲೀಸ್ ಅರ್ಥ ಮಾಡ್ಕೋ. ನನಗೇನಾದರೂ ಆಗಲಿ ಶಾನ್ವಿ, ಐ ಡೋಂಟ್ ಕೇರ್. ನನಗೆ ನನ್ನ ಮಗಳು ಹುಷಾರಾಗಬೇಕು. ಶರತ್, ದೇವ್ರಿದಾನಪ್ಪ, ಅವನು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಹಿತ ಆದಷ್ಟು ಬೇಗ ಹುಷಾರಾಗ್ತಾಳೆ ಕಣೋ. ನೋಡು, ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅಂತ ಇದೆಯೋ ಅದು ಹಾಗೇ ತೀರುತ್ತೆ ಅಂತ ನಿನಗೆ ಗೊತ್ತಲ್ವಪ್ಪ. ಏನೇ ಆದರೂ ನಾವೆಲ್ಲರೂ ನಿನ್ನ ಜೊತೆಗಿರ್ತೀವಿ. ನೀನು ಮಾತ್ರ ಧೈರ್ಯ ಕಳ್ಕೋಬಾರ್ದು ಕಣೋ. ಏನ್ ದುರ್ಗಾ ನೀನಿಲ್ಲಿ? ಹಿತನ್ ರೂಮಲ್ಲಿರೋದು ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ಈ ರೀತಿ ನಾಟಕ ಮಾಡೋದನ್ನ ನಿಲ್ಸು ಮಾಡ್ಬೇಕಾ? ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಪುಟ್ ಮೇಡಮ್ ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಅಲ್ವಾ ಕಾರಣ? ಅವಳಿಗೆ ಏನ್ ಮಾಡಿದ್ಯಾ? ಬಾಯ್ ಬಿಡು ಮಾಡ್ಬೇಕಾ? ವೆರಿ ಗುಡ್ ದುರ್ಗಾ, ತುಂಬಾ ಜಾಣೆ ಆಗ್ಬಿಟ್ಟಿದ್ಯಲ್ಲ ನೀನು.